ಮೇ 7ನೇ ತಾರೀಕು ಚುನಾವಣೆ ನಡೀತಾ ಇರುವಂತಹ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಯಲಗಚ್ಚ ಗ್ರಾಮದಲ್ಲಿ ರೋಡ್ ಶೋ ಮೂಲಕ ಮತಬೇಟೆಯನ್ನ ನಡೆಸಿದ್ದಾರೆ ಬಸವರಾಜ ಬೊಮ್ಮಾಯಿ. ರಾಷ್ಟ್ರೀಯ ಪಕ್ಷ ಬಿಜೆಪಿ ಹಳ್ಳಿಗಳಲ್ಲೂ ಬೆಳೆದಿರುವಂತಹ ಪಕ್ಷ. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ವ್ಯಾರಂಟಿ ಮುಗಿದಿದೆ. ನರೇಂದ್ರ ಮೋದಿ ಅವರ ಕೆಲಸಗಳು ಜನರನ್ನ ತಲುಪಿವೆ. ರಾಜ್ಯದಲ್ಲಿ ಜನ 28ಕ್ಕೆ 28 ಸ್ಥಾನಗಳನ್ನ ಗೆಲ್ಲಿಸಿಕೊಡ್ತಾರೆ ಬಿಜೆಪಿಗೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಚಾರದ ಭರಾಟೆಯಲ್ಲಿ ಬ್ಯುಸಿಯಾಗಿರುವಂತಹ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ನಮ್ಮ ಹಾವೇರಿ ಪ್ರತಿನಿಧಿ ಶಿವಾನಂದ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆ ಇನ್ನೇನು 4-5 ದಿನ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಬಸವರಾಜ ಬೊಮ್ಮಾಯಿ ಅವರು ಏನು ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟು ಮತಯಾಚನೆ ಮಾಡ್ತಿರುವಂತದ್ದು. ಇಂದು ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಏನಂದ್ರೆ ರೋಡ್ ಶೋ ಮೂಲಕ ಮತಯಾಚನೆ ಮಾಡ್ತಾ ಇರುವಂತದ್ದು. ಸದ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತನಾಡ್ಸೋಣ. ಸರ್ ನಮಸ್ತೆ. ನಿನ್ನೆ ಅಮಿತ್ ಶಾ ಅವರು ಕೂಡ ಬಂದಿದ್ರು. ಎಲ್ಲಿ ನೋಡಿದ್ರು ಕೂಡ ಬಿಜೆಪಿಯ ಒಂದು ಕೇಸರಿ ಬಾವುಟವೇ ಕಾಣ್ತಾ ಇದೆ. ಏನಂದ್ರೆ ಒಂದು ರೋಡ್ ಶೋ ಕಾಣ್ತಾ ಇದ್ರೆ ಸಾಕು, ಸಾವಿರಾರು ಜನ ಒಂದು ಜಮಾವಣೆ ಕೊಡ್ತಾ ಇದ್ರೆ ಅಷ್ಟರ ಮಟ್ಟಿಗೆ ಬಿಜೆಪಿ ಜನರಿಗೆ ರೀಚ್ ಆಗಿದೆ ಅಂತ. ಖಂಡಿತ ಬಿಜೆಪಿ ರಾಷ್ಟ್ರೀಯ ಪಕ್ಷ, ಹಳ್ಳಿಗೆ ಬೂತ್ ಮಟ್ಟಿಗೆ ಬೆಳೆದಿರುವಂತಹ ಒಂದು ಪಕ್ಷ, ಅತಿ ಹೆಚ್ಚು ಕಾರ್ಯಕರ್ತರಿರುವಂತಹ ಪಕ್ಷ, ಮಜಬೂತಾದಂತಹ ಸಂಘಟನೆ ಇದೆ, ಬಹಳ ಬಲಿಷ್ಠ ಸಮರ್ಥವಾದಂತಹ ನಾಯಕತ್ವ ನರೇಂದ್ರ ಮೋದಿಜಿಯವರದಿದೆ. ನರೇಂದ್ರ ಮೋದಿಜಿಯವರ ಕೆಲಸಗಳು ಜನಕ್ಕೆ ಮುಟ್ಟಿದೆ, ಗ್ರಾಮೀಣ ಪ್ರದೇಶದಲ್ಲಿ ಮುಟ್ಟಿದೆ. ಈ ದೇಶದ ಭವಿಷ್ಯವನ್ನ ನರೇಂದ್ರ ಮೋದಿಯವರಿಂದ ಮಾತ್ರ ಸಾಧ್ಯ ಅನ್ನೋದು ಜನ ಅರಿವಾಗಿದೆ. ಸ್ವಯಂ ಪ್ರೀತಿಯಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಎಲ್ಲ ವರ್ಗದ ಜನ, ಮಹಿಳೆಯರ ಸಮೇತವಾಗಿ ದೊಡ್ಡ ಸಮಯದಲ್ಲಿ ಬರ್ತಾ ಇದ್ದಾರೆ. ಸರ್, ಕಾಂಗ್ರೆಸ್ನವರು ನಿಮ್ಮ ವಯಸ್ಸನ್ನ ಪ್ರಶ್ನೆ ಮಾಡ್ತಾರೆ. ಒಬ್ಬ ಯುವಕ ನಾಚುವಂತೆ ಅನ್ನೋದು ಇಂಥ ಬಿರು ಬಿಸಿಲಲ್ಲೂ ಕೂಡ ಏನಂದ್ರೆ ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ಏನು ಉತ್ತರ ಕೊಡ್ತೀರಾ ಸರ್ ಅವ್ರಿಗೆ? ಏನಿಲ್ಲ, ವಯಸ್ಸು ಮನಸ್ಸಿಗಾಗಿಲ್ಲಲ್ಲ, ನನ್ನ ಆತ್ಮವಿಶ್ವಾಸಕ್ಕಾಗಿಲ್ಲ. ಯಾವಾಗಲೂ ಅಷ್ಟೇನ. ಮತ್ತೆ ಸವಾಲು ಬಂದಾಗ ಇನ್ನಷ್ಟು ಗಟ್ಟಿಯಾಗಿ ನಾನು ಎದುರಿಸ್ತೇನೆ. ಅದು ನನ್ನ ನೇಚರ್. ಕಾಂಗ್ರೆಸ್ನವರು ಕೇವಲ ಒಂದು 5 ಗ್ಯಾರಂಟಿ ಜೊತೆಗೆ ಏನಂದ್ರೆ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ 1 ಲಕ್ಷ ರೂಪಾಯಿ ಗ್ಯಾರಂಟಿ ಇಟ್ಕೊಂಡೇ ಮತ ಕೇಳ್ತಾ ಇದ್ದಾರೆ. ಅದನ್ನ ಹೇಗೆ ಎದುರಿಸ್ತೀರಿ ಅಂತ? ಗ್ಯಾರಂಟಿದು ವಾರಂಟಿ ಮುಗಿದೋಗಿದೆ. ಜನ ಭ್ರಮ ನಿರಸನಗೊಂಡಿದ್ದಾರೆ. ಎಲ್ಲರಿಗೂ ಗ್ಯಾರಂಟಿಗಳು ಮುಟ್ಟಿಲ್ಲ. ಅವರು ಮಾತಾಡಿದ್ದು ಒಂದು, ಮಾಡಿದ್ದು ಒಂದು. 200 ಯೂನಿಟ್ ಕೊಡ್ತೇವೆ ಅಂದ್ರು 40-50 ಯೂನಿಟ್ ಕೊಡ್ತಾ ಇದ್ದಾರೆ. 10 ಕೆಜಿ ಕೊಡ್ತೇನೆಂದ್ರು 10 ಕಾಳು ಕೊಟ್ಟಿಲ್ಲ. ಗೃಹಲಕ್ಷ್ಮಿ ಎಲ್ಲರಿಗೂ ತಲುಪಿಲ್ಲ. ಯುವ ನಿಧಿ ಪ್ರಾರಂಭವೇ ಆಗಿಲ್ಲ. ಬಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಕೆಲಸ ಮಾಡೋಕ್ಕೆ ಜಾಗ ಇಲ್ಲ. ಬಸ್ಗಳು ಶೆಡ್ಯೂಲ್ ಕಮ್ಮಿ ಮಾಡಿದ್ದಾರೆ. ಆಡಿದ್ದೊಂದು ಮಾಡಿದ್ರಿಂದ ಜನ ಗ್ಯಾರಂಟಿಗಳ ವಾರಂಟಿ ಮುಗಿದಿದೆ. ಮೋದಿಯವ್ರದ್ದು ಪರ್ಮನೆಂಟ್ ಗ್ಯಾರಂಟಿ, ದೇಶ ಉಳಿಸುವಂತ ಗ್ಯಾರಂಟಿ, ದೇಶ ಬೆಳೆಸುವಂತ ಗ್ಯಾರಂಟಿ, ನಮ್ಮ ಬದುಕನ್ನ ಕಟ್ಟುವಂತ ಗ್ಯಾರಂಟಿ ಅಂತ ಬೆಂಬಲವನ್ನು ಕೊಡ್ತಾರೆ. ಕರ್ನಾಟಕದ ರಾಜ್ಯ ಜನ ಬರ್ತಕ್ಕಂಥ ಚುನಾವಣೆ ಫಲಿತಾಂಶವನ್ನು ಪಕ್ಕಾ ಕೊಡ್ತಾರಂತ ಅನ್ಸುತ್ತಾ ಬಿಜೆಪಿಗೆ ಬರ್ತಕ್ಕಂಥ ಚುನಾವಣೆಯ ಫಲಿತಾಂಶವನ್ನ ರಾಜ್ಯದ ಜನ ಕೊಡ್ತಾರ ಅಂತ ಅನ್ಸುತ್ತಾ? ಖಂಡಿತ. ಎಲ್ಲ 28 ಅಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಏನಂದ್ರೆ ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿದೆ. ಬರ್ತಕ್ಕಂಥ ಫಲಿತಾಂಶವನ್ನು ರಾಜ್ಯ ಜನ ಪಕ್ಕ ಒಂದೇನಂದ್ರೆ ಬಿಜೆಪಿಗೆ ಕೊಡ್ತಾರ ಅನ್ನುವಂತ ಮಾತನ್ನು ಹೇಳ್ತಾರೆ. ಕ್ಯಾಮರಾಮನ್ ಜೊತೆ ಶಿವಮೊಗ್ಗ, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.